ಫೌಂಡೇಶನ್ ಮೈಸೂರು ಅಭಿನಯಿಸುವ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ನಮ್ಮೂರಿನ ರಸಿಕರು ಮತ್ತೆ ಇತರ ಕೃತಿಗಳ ಆಧಾರಿತವಾದ ನಾಟಕ ಗುರೂರು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ನಿರ್ದೇಶಕರಾದಂತಹ ಸುದರ್ಶನ್ ಅವರು ಬಂದು ಸೇರ್ತಾರೆ. ಗುರೂರವರ ಕೃತಿಗಳನ್ನು ಆಧರಿಸಿದ ನಾಟಕ ರಂಗದ ಮೇಲೆ ಬಂದಿರೋದು ಬಹುಶಃ ಇದು ಮೊದಲು ಅಂತ ಅನ್ಕೊಂತೀನಿ. ಬರಹದ ವ್ಯಾಪ್ತಿ ಬಹಳ ದೊಡ್ಡದು. ಗುರೂರರು ಅಪ್ಪಟ ಗಾಂಧಿವಾದಿ, ಎಕ್ಸ್ಟ್ರಾವರ್ಟ್ ಆಗಿ ಅವರ ವೈರೋಧಿಕ ಪ್ರಜ್ಞೆ ಕೆಲಸ ಮಾಡುತ್ತೆ. ಜಗದೀಶ್ ಸರ್ದು ಪುತ್ರಶೋಕ ಅಂತ ಒಂದು ಬುಕ್ ಅವರು ಒಂದು ಭಾಷಾಂತರ ಮಾಡಿದರು. ಆ ಓದಿನ ಮೂಲಕ ಅವರು ಶುರುವಾಯಿತು. ಗೋರೂರವರ ಕೃತಿಗಳನ್ನು ನಾಟಕ ರೂಪಕ್ಕೆ ತಂದಂಥ ನಿರಂತರ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಭಾಳ ವಿಶೇಷ ಏನಂದರೆ ನಮ್ಮ ಮೈಸೂರಿನವರೇ ಆದ ಇಬ್ಬರು ಮಹಾನ್ ಲೇಖಕರು, ಒಬ್ಬರು ಅಂತಾರಾಷ್ಟ್ರೀಯ ಮಟ್ಟದ ಕಥೆಗಾರರಾಗಿ ಹೆಸರಾದಂಥ ಆರ್ ಕೆ ನಾರಾಯಣ್, ಅವರ ಪರಿಕಲ್ಪನೆಯ ಹಳ್ಳಿ ಮಾಲ್ಗುಡಿ, ಡಾಕ್ಟರ್ MN ಶ್ರೀನಿವಾಸ್ ಕನ್ನಡದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಮನುಷ್ಯನ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಬಹುದು ಅನ್ನೋದಕ್ಕೆ ತೋರಿಸ್ಕೊಟ್ಟು ನಮ್ಮ ಮಾತು, ನಮ್ಮ ಬರವಣಿಗೆ, ನಮ್ಮ ನಡೆ ನುಡಿ ಪ್ರತಿಯೊಂದು ಹೇಗಿರಬೇಕು ಅನ್ನೋದಕ್ಕೆ ಗೋರೂರವರು ಕೂಡ ಇವತ್ತು ನಮಗೆ ಆದರ್ಶ ಆಗಿದ್ದಾರೆ, ಒಂದು ಮಾದರಿಯಾಗಿದ್ದಾರೆ. ಹಲವು ಹಿರಿಯ ರಂಗಕರ್ಮಿಗಳು ನನಗಿಲ್ಲಿ ಕಾಣಿಸ್ತಾ ಇದ್ದಾರೆ ಹಾಗೂ ಸಹೃದಯಿ ಪ್ರೇಕ್ಷಕರೇ, ವಿಶೇಷವಾಗಿ ಗುರೂರವರ ಬಗ್ಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರು ಒಂದು 14.5 ನಿಮಿಷದ ಒಂದು ಡಾಕ್ಯುಮೆಂಟರಿಯನ್ನು ಮಾಡಿದರು. ಅಲ್ಲಿ ನಾನು ಹಾಸನಕ್ಕೆ ಅಧಿಕಾರಿಯಾಗಿ ಹೋದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ಪ್ರದೇಶಕ್ಕೆ ಹೋದರೂ ಕೂಡ ಹಾಗೆ ಸುದರ್ಶನ್ ಅವರಿಗೆ ಕಣಕ್ಕೆ ನೀಡಬೇಕಾಗಿ ವಿನಂತಿ. ಈ ನಾಟಕದ ನಿರ್ದೇಶಕರಾದಂತಹ যদি তোর ডাক শুনে কেউ না আসে তবে একলা চলো রে, যদি তোর ডাক শুনে কেউ না আসে তবে একলা চলো রে. ಇದು ಗೊರೂರು. ಇದನ್ನ ಹಿಂದೆ ಗೊರವೂರು, ಗೋಕರ್ಣಪುರಿ ಅಂತಲೂ ಕರಿತಾ ಇತ್ತು. ನಮ್ಮೂರಲ್ಲಿ ಮಳೆ ಆಗಲಿ, ಬಿಸಿಲಾಗಲಿ, ಚಳಿ ಆಗಲಿ ಇದ್ಯಾವುದೂ ಅತಿ ಆಗೋದಿಲ್ಲ. ನಮ್ಮೂರು ಮಲೆನಾಡು ಸೆರಗಿನಲ್ಲಿದೆ. ಇಲ್ಲಿ ನಿಶ್ಚಯಿತ ಕೂತಿದ್ದಾರಲ್ಲ, ಇವರು ಶ್ಯಾಮಯ್ಯಂಗಾರ್. ಇವರ ಬಲಗಡೆ ಇರೋರು ನಾರಾಯಣ ಶಾಸ್ತ್ರಿಗಳು. ಇವರು ನಮ್ಮೂರ ಹನುಮಗುಡಿಯ ಪೂಜಾರು. ಇವರಿಗೆ ಹನುಮಂತನನ್ನೇ ಮಾತಾಡಿಸೋ ಶಕ್ತಿ ಇದೆ. ಮತ್ತು ಇವರು ಚೊಮ್ಮಿಡ್ಕೊಂಡು ನಿಂತಿದ್ದಾರಲ್ಲ, ಇವರು ರಾಘವಾಚಾರ್ಯ. ಇದು ಒಕ್ಕಲಿಗರ ಬೀದಿ. ಇಲ್ಲಿರೋದು ರಂಗೇಗೌಡ, ಬೋರೇಗೌಡ, ಹನುಮ, ತಿಮ್ಮ, ಕೆಂಪ, ನಂಜ. ಇವರ ಏಕೈಕ ಗುರಿ ಗದ್ದೆಯನ್ನು ಉಳೋದು. ಇವರದು ಶ್ರಮದ ಬದುಕು. ಇದ್ರೆ ನಮ್ ಕಾಲಾಡೋದಿರ್ಲಿ, ನಮ್ಮ ಊರಿನ ನರಸಿಂಹನ ತೇರೆ ಮುಂದಕ್ಕೆ ಹೋಗಲ್ಲ. ಕೋಲು ವಜ್ರವಾಣಿಕದ ಗುರಿ ಕಣ್ಣಿ ಕಡಲಾಗಿ ಎಲೆ ಮನವೇ. ಹೌದು, ವರ್ಷದ ಎಲ್ಲಾ ಕಾಲದಲ್ಲೂ ಎಲ್ಲಾ ವೇಳೆಯಲ್ಲೂ ಶಾಲನ್ನ ಹೊತ್ಕೊಂಡೇ ಇರ್ತಾರೆ. ಆದ್ರಿಂದ ಇವ್ರನ್ನ ಶಾಲ್ ಸಾಬಿ ಅಂತ ಕರಿತೀವಿ. ಇವರು ನಮ್ಮೂರಲ್ಲೇ ಪಾಳೆಗಾರಿದ್ದ ಹಾಗೆ. ನಮ್ಮೂರಿನ ಕೆಲಸ ಎಲ್ಲದಕ್ಕೂ ಇವರೇ ಮುಂದಾಳು. ಹಬ್ಬವಾಗ್ಲಿ, ಸಾವಾಗ್ಲಿ, ಭಾಗವತರ ಆಟವಾಗ್ಲಿ ಇವ್ರು ಇರಲೇಬೇಕು. ಇವ್ರ ಮಾತನ್ನು ಮೀರೋ ಧೈರ್ಯ ನಮ್ಮೂರಲ್ಲಿ ಯಾರಿಗೂ ಇಲ್ಲ. ಬದುಕೋದಕ್ಕೆ ಸ್ವರ್ಗ, ಹಾಗೆ ಸಾಯೋದಕ್ಕೂ ಕೂಡ. ಹೋಗಿ ನಮ್ಮ ಬೀದಿಯವ್ರನ್ನ ಕರ್ಕೋಬಾ. ನೀವೇ ಅಧ್ಯಕ್ಷರಾಗಬೇಕು, ಹಾಗಂತ ನಾವೆಲ್ಲ ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ದೀವಿ.